ದಿವಂಗತ ಎಪಿ ಅಹಮದ್ ಅವರ ಅಳಿಯ ರೌಫ್ ಹಾಗೂ ಫೈರೋಜ್ ಅವರು ಆಸ್ತಿ ವಿಚಾರದಲ್ಲಿ ಕಿರುಕುಳ ನೀಡುತ್ತಿದ್ದು ನ್ಯಾಯ ಕೊಡಿಸುವಂತೆ ವಕೀಲರಾದ ಮಂಜುನಾಥ್ ಮನವಿ ಮಾಡಿದರು. ಹಳೆ ಮಟನ್ ಮಾರ್ಕೆಟ್ನಲ್ಲಿ ಅಬ್ದುಲ್ ರಹೀಂ ಅವರ ಹೆಸರಿನ 30-27 ಅಡಿಗಳ 2 ಆರ್ಸಿಸಿ ಮನೆಗಳು ಇದ್ವು. ನಿಧನದ ನಂತರ ಪತ್ನಿ ಸಾಹಿರಾ ಬಾನು ಅವರು ತಮ್ಮ ಮಕ್ಕಳ ಹೆಸರಿಗೆ ಕಾನೂನುಬದ್ಧವಾಗಿ ಮನೆಗಳನ್ನು ಹಸ್ತಾಂತರಿಸಿದರು. ಆದರೂ ರಾವೂಫ್ ಮತ್ತು ಫೈರೋಜ್ ಅವರು 22/1/2004 ಸದರಿ ಜಾಗವನ್ನು ತಮ್ಮ ಹೆಸರಿಗೆ ನೋಂದಾಯಿಸಿಕೊಂಡು ಮನೆ ಖಾಲಿ ಮಾಡುವಂತೆ ಒತ್ತಡವನ್ನು ಹಾಕುತ್ತಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ಇತ್ತೀಚೆಗೆ 100-200 ಜನರನ್ನು ಕರೆದುಕೊಂಡು ಬಂದು ಮನೆಗೆ ನುಗ್ಗಿ ದಬ್ಬಾಳಿಕೆ ನಡೆಸಿ ಬೆದರಿಕೆ ಹಾಕಲಾಗಿದೆ. ಮಂಜುನಾಥ್ ಅವರು ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ವಕೀಲ ಮಂಜುನಾಥ್ ಮನವಿ ಮಾಡಿದರು. ನಾವು ಇವ್ರ ಮಟನ್ ಮಾರ್ಕೆಟಲ್ಲಿ ಇವ್ರದ್ದೊಂದು ಸೊತ್ತಿದೆ. ಇವರಿಗೆ ಸೊತ್ತು ತಾತನಿಂದ ಬಂದಿದೆ. ಇವ್ರ ತಾತನಿಂದ ಸೊತ್ತು 60-27ರಲ್ಲಿ ಅಣ್ಣ ತಮ್ಮ ಇಬ್ಬರಿಗೆ 30-27 ಸೊತ್ತು ಬಂದಿದೆ. ಆಗ್ಲಿಂದಲೂ ಇವರೇ ಖಾತೆ ಕಂದಾಯ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅದಾದ ನಂತರ ಖಾತೆ ಕಂದಾಯ ಎಲ್ಲ ಇವ್ರ ಹೆಸರಲ್ಲೇ ಈಗಲೂ 4 ಜನ ಮಕ್ಕಳು ಮತ್ತು ಇವ್ರ ಹೆಸರಲ್ಲೇ ಖಾತೆ ಕಂದಾಯ ಎಲ್ಲ ಬರ್ತಾ ಇದೆ. ಖಾತಾ ನಂಬರ್ 338-27. ಆದರೆ ಇವರು ಮಕ್ಕಳೇ ನಮಗೆ ಮೇಲ್ಗಡೆ ಕೆಳಗಡೆ ಅಂತ ಹೇಳಿ ಅಸಲು ದಾವಾ ಸಂಖ್ಯೆ 428/2025 ಅಂತ ಒಂದು ಕೇಸ್ ಹಾಕಿ ಇವರೇ ಮಕ್ಕಳು ಮತ್ತು ತಾಯಿ ಹಂಚ್ಕೊಳ್ತಾರೆ. ನನಗೆ ಮೇಲೆ ನನಗೆ ಕೆಳಗಡೆ ಬಾಡಿಗೆ ತಗೊಳ್ತೀನಿ ಅಂತ. ಡಿಗ್ರಿನೂ ಆಗಿದೆ. ಅದು ಡಿಗ್ರಿ ಆದ ನಂತರ ಇವರು ಆ ಡಿಗ್ರಿ ಆಗಿದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕ್ತಾರೆ ಮನೆ ಹತ್ರ. ಬೋರ್ಡ್ ಹಾಕಿದ ತಕ್ಷಣ ಅತಿಕ್ರಮವಾಗಿ ಯಾರು ಎಪಿ ಅಹಮದ್ ಅವರ ಮಗ ಫೈರೋಜ್ ಮತ್ತು ಅವರ ಅಳಿಯ ರೌಫ್ ಅಂತ ಅವರು ಅತಿಕ್ರಮವಾಗಿ ಇವ್ರನ್ನ ಮನೆಗೆ ಬಂದು ಬೀಗ ಹೊಡೆದು ಡೈಲಿ ಸುಮಾರು ಒಂದು ವಾರದಿಂದ ಬೋರ್ಡ್ ಹಾಕಿದ್ವಿ ಆ ವಾರದಿಂದ ಡೈಲಿ 200 ಜನ 150 ಜನ ಕರ್ಕೊಬಂದು ಅಕ್ರಮವಾಗಿ ಗಲಾಟೆ ಮಾಡಿಸ್ತಾರೆ. ಆ ಗಲಾಟೆನ ಇವರೇ ಮಾಡ್ತಿದ್ದಾರೆ. ನಾವೆಲ್ಲ ಹೋಗಿ ಖಾಲಿ ಮಾಡಿಸಿದ್ದೀವಿ, ನಾವು ಬಾಡಿಗೆಗಿದ್ವಿ, ನಾವು ಸ್ವಾಧೀನ ಇದ್ದೀವಿ ಅಂತ ಸ್ವಾಧೀನನೂ ಸಹ ಇವರು ಕಿತ್ಕೊಂಡಿದ್ದಾರೆ. ನಿನ್ನೆ ಸಂಜೆ ಅವರ ಬಳಿ ಮನೆಗಳು ಎಲ್ಲ ಮೂಲ ದಾಖಲೆಗಳಿದ್ರೂ ಅದನ್ನು ನಿರ್ಲಕ್ಷ್ಯ ಮಾಡಿ ದೌರ್ಜನ್ಯ ನಡೆಸಲಾಗಿದೆ. ಜೀವ ಭಯದಿಂದ ಮನೆಯಿಂದ ಹೊರಬರಬೇಕಾಯಿತು. ಇದರಿಂದ ಕುಟುಂಬ ಮಾನಸಿಕ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಅವರು ಪೊಲೀಸರಿಂದ ಸೂಕ್ತ ರಕ್ಷಣೆ ನೀಡಬೇಕಾಗಿ ಸಾಹಿರಾ ಬಾನು ಹಾಗೂ ಮನ್ಸೂರ್ ಪಾಷಾ ಒತ್ತಾಯಿಸಿದರು. ಇವಾಗ ಏನಿಲ್ಲ ಸರ್, ನಗರಸಭೆಯಲ್ಲಿ ತುಂಬಾ ನಡೀತಿದೆ. ಅಲ್ಲಿ ಎಲ್ಲ ನೆಂಚ ಕೊಟ್ಟಿ ಅವರು ಇಲ್ಲ ಇರೋದು ಹೇಳ್ಬೇಕು. ಅವ್ರು ಏನಂತ ಹೇಳ್ತಾರ ಅಂದ್ರೆ ಖಾತೆ ಮಾಡ್ತೀವಿ ಅಂತ ಹೇಳ್ತಾರ. ಅವ್ರು ಮಾಡ್ಕೊಡ್ತಾರಂತೆ. ಅದಕ್ಕೆ ನಮ್ಗೆ ಸೇಫ್ಟಿ ಬೇಕು ಸರ್. ನಮಗೆ ಎಲ್ಲ ಕೊಟ್ಟಿದ್ದೀವಿ. ನಮ್ಮ ಡಾಕ್ಯುಮೆಂಟ್ ಈ ಖಾತೆ ಬದಲಾವಣೆ ಮಾಡಬೇಡಿ ಅಂತ ಇದೆ. ನಮ್ಮ ತಾತ ಕಾಲಿಂದ ನಮ್ಮ ಹತ್ರ ಇದೆ. ಪೊಲೀಸ್ ಪಿಟಿಷನ್ ಬೇಕು. ಮತ್ತೆ ಅಂಗಡಿಗಳಿದಾವಲ್ಲ ಅದೆಲ್ಲ ಬೀಗ ಹೊಡೆದವ್ರೆ. ಅದೆಲ್ಲ ನಮ್ಮ ಅಮ್ಮನ ಮತ್ತೆ ಹ್ಯಾಂಡ್ ಓವರ್ ಮಾಡಿಸ್ಕೊಡ್ಬೇಕು ಸರ್. 9 ಅಂಗಡಿ ಮಳಿಗೆ ಅಲ್ಲಿ ಟೋಟಲ್. ಎಪಿ ಅಹಮದ್ ಮಗ ಫೈರೋಜ್ ಮತ್ತೆ ಅವರ ಇವರು ರೌಫ್ ಅಂತ ಅಳಿಯ ಅವರು ಹುಡುಗರು ಕರ್ಕೊಂಡು ಬರೋದು, ದಬ್ಬಾಳಿಕೆ ಮಾಡಿಸೋದು ತುಂಬಾ ಮಾಡ್ತಾವ್ರೆ. ದುಡ್ಡಿದೆ ಅಂತ ಏನೇನೋ ಮಾಡ್ತಾವ್ರೆ ಅವರು.